ನಮಸ್ಕಾರ. ನಿಜ ಕನ್ನಡ ನ್ಯೂಸ್ಗೆ ಸ್ವಾಗತ. ಒಂದು ನಿಮಿಷ ಯೋಚಿಸಿ. ಒಂದು ಮಹಾನಗರ ವಾಸ್ತವವಾಗಿ ಎಲ್ಲಿವರೆಗೆ ಬೆಳೆಯಬಹುದು? ನಕ್ಷೆಯಲ್ಲಿರುವ ಗೆರೆಗಳನ್ನ ಅಳಿಸಿ ಹಾಕಿ ಇಡೀ ರಾಜ್ಯವನ್ನೇ ಆವರಿಸಿಕೊಳ್ಳುವಷ್ಟು ದೊಡ್ಡದಾಗ್ಬೋದಾ? ಇವತ್ತಿನ ನಮ್ಮ ಈ ವಿಶೇಷ ವರದಿಯಲ್ಲಿ ಬೆಂಗಳೂರು ನಗರದ ಗಡಿ ವಿಸ್ತರಣೆಯ ಕುರಿತು ಪ್ರಸ್ತುತ ನಡೆದಿರುವ ಬಿಸಿ ಬಿಸಿ ಚರ್ಚೆಯ ಒಳಹೊಕ್ಕು ನೋಡಲಿದ್ದೇವೆ. ಬನ್ನಿ, ಈ ಕುತೂಹಲಕಾರಿ ಬೆಳವಣಿಗೆಯ ಹಿಂದಿನ ಅಸಲಿ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಆರಂಭದಲ್ಲೇ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ಬೆಂಗಳೂರು ವಾಸ್ತವವಾಗಿ ಎಲ್ಲಿಗೆ ಎಂಡಾಗುತ್ತೆ, ಎಲ್ಲಿಗೆ ಅಂತ್ಯಗೊಳ್ತದೆ? ಇದು ಕೇಳೋಕೆ ಬಹಳ ಸರಳ ಅಂತ ಅನ್ಸಿದ್ರೂ ಇತ್ತೀಚೆಗೆ ನಗರದ ಗುರುತನ್ನೇ ಬದಲಾಯಿಸಲು ಮುಂದಾಗಿರುವ ಪ್ರಸ್ತಾಪಗಳನ್ನ ಗಮನಿಸಿದ್ರೆ ಇದಕ್ಕೆ ಉತ್ತರ ಕೊಡೋದು ಅಷ್ಟು ಸುಲಭವಲ್ಲ ಅಂತ ನಿಮಗೂ ಖಂಡಿತ ಅನ್ಸುತ್ತೆ. ಒಂದು ನಗರದ ಗಡಿ ಅನ್ನೋದು ಕೇವಲ ಮ್ಯಾಪ್ ಮೇಲಿರುವ ರೇಖೆಗಳೇ ಅಥವಾ ಅದರಾಚೆಗಿನ ಭೌಗೋಳಿಕ ಮತ್ತು ಆರ್ಥಿಕ ವಿಸ್ತರಣೆಯೇ ಅನ್ನೋದನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಿದೆ. ಈಗ ವಿಸ್ತರಿಸುತ್ತಿರುವ ಮಹಾನಗರ ಅನ್ನೋ ಈ ಮೊದಲ ಭಾಗದತ್ತ ನಮ್ಮ ಗಮನ ಹರಿಸೋಣ. ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡೋ ನಿರ್ಧಾರ ತಗೊಂಡಿದ್ದನ್ನ ನಾವೆಲ್ಲ ನೋಡಿದ್ವಿ ಅಲ್ವಾ? ಈಗ ಅದರ ಬೆನ್ನಲ್ಲೇ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ತುಮಕೂರು ನಗರವನ್ನ ಬೆಂಗಳೂರು ಉತ್ತರ ಅಂತ ಕರಿಬೇಕು ಅಂತ ಒತ್ತಾಯಿಸಿದ್ದಾರೆ. ಇದು ನೋಡಕ್ಕೆ ಬರೀ ಹೆಸರು ಬದಲಾವಣೆ ತರಹ ಕಂಡ್ರೂ ಭವಿಷ್ಯದಲ್ಲಿ ನಮ್ಮ ಬೆಂಗಳೂರು ಭೌಗೋಳಿಕವಾಗಿ ಎಷ್ಟು ಬೃಹತ್ತಾಗಿ ಬೆಳಿಬೋದು ಅನ್ನೋದರ ದೊಡ್ಡ ಸುಳಿವು ಇಲ್ಲಿದೆ. ಇಲ್ಲಿ ನಿಜಕ್ಕೂ ಗಮನಿಸಬೇಕಾದ ಆಸಕ್ತಿದಾಯಕ ಅಂಶ ಅಂದ್ರೆ ದೂರ. ತುಮಕೂರು ನಮ್ಮ ರಾಜಧಾನಿಯಿಂದ ಬರೋಬ್ಬರಿ 60 ಕಿಲೋಮೀಟರ್ ದೂರದಲ್ಲಿದೆ. ಪ್ರಸ್ತುತ ಸರ್ಕಾರಕ್ಕೆ 3 ವರ್ಷ ತುಂಬಿದ ಸಂದರ್ಭದ ಸಮಾವೇಶವೊಂದರಲ್ಲಿ ಗೃಹ ಸಚಿವರು ಈ ಬೇಡಿಕೆಯನ್ನು ಇಟ್ಟಿದ್ದಾರೆ. ಜೊತೆಗೆ ತುಮಕೂರಿಗೆ ಮೆಟ್ರೋ ಸಂಪರ್ಕವನ್ನು ವಿಸ್ತರಿಸುವ ನಿರಂತರ ಪ್ರಯತ್ನದ ಬಗ್ಗೆಯೂ ಅವರು ಪ್ರಸ್ತಾಪಿಸಿದ್ದಾರೆ. ಯೋಚಿಸಿ, 60 ಕಿಲೋಮೀಟರ್ ದೂರವನ್ನು ಮೆಟ್ರೋ ಮೂಲಕ ಬೆಸೆಯುವ ಆಲೋಚನೆಯೇ ಎಂಥ ಬೃಹತ್ ಮಹಾನಗರದ ಕಲ್ಪನೆಗೆ ಸಾಕ್ಷಿಯಾಗಿದೆ. ಇದಕ್ಕೆ ಧನಿಗೂಡಿಸಿರುವ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ವಿಸ್ತರಣೆಗೆ ಒಂದು ಸ್ಪಷ್ಟ ಕಾರಣವನ್ನು ಕೊಟ್ಟಿದ್ದಾರೆ. ಅವರ ಮಾತಿನಲ್ಲಿ ಹೇಳುವುದಾದರೆ, ಬೆಂಗಳೂರಿನ ಜನಸಂಖ್ಯೆಯನ್ನು ನಿಯಂತ್ರಿಸಲಿರುವ ಏಕೈಕ ಪರಿಹಾರವೆಂದರೆ ಉತ್ತರದಲ್ಲಿರುವ ತುಮಕೂರನ್ನು 2ನೇ ಬೆಂಗಳೂರಾಗಿ ಪರಿವರ್ತಿಸುವುದು. ಅಂದ್ರೆ ನಮ್ಮ ಬೆಂಗಳೂರಿನ ಮೇಲಿರುವ ವಿಪರೀತ ಜನಸಂಖ್ಯಾ ಒತ್ತಡವನ್ನು ಕಡಿಮೆ ಮಾಡುವುದೇ ಈ ಸಂಪೂರ್ಣ ಪ್ರಸ್ತಾಪದ ಅಸಲಿ ಉದ್ದೇಶ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಸರಿ, ಇಂಥ ಬೃಹತ್ ಪ್ರಸ್ತಾಪಗಳು ಬಂದಾಗ ರಾಜಕೀಯ ಪ್ರತಿಕ್ರಿಯೆಗಳು ಬರದೇ ಇರುತ್ತಾ? ರಾಜಕೀಯ ಪ್ರತಿಕ್ರಿಯೆ ಮತ್ತು ಟೀಕೆಗಳು ಹೇಗಿದೆ ಅಂತ ಈಗ ನೋಡೋಣ ಬನ್ನಿ. ವೇಗವಾಗಿ ವಿಸ್ತರಿಸುತ್ತಿರುವ ಈ ಮೆಟ್ರೋಪಾಲಿಟನ್ ಐಡಿಯಾವನ್ನ ವಿರೋಧ ಪಕ್ಷಗಳು ತೀವ್ರವಾಗಿ ಟೀಕಿಸಿವೆ, ಜೊತೆಗೆ ಸ್ವಲ್ಪ ವಿಡಂಬನೆಯನ್ನೂ ಮಾಡಿವೆ. ಹೆಸರು ಬದಲಾಯಿಸುವ ಈ ಟ್ರೆಂಡ್ ಬಗ್ಗೆ ಕಾಲೆಳೆದಿರುವ ಬಿಜೆಪಿ ಸಂಸದ ಪಿ.ಸಿ. ಮೋಹನ್ ಅವರು ಒಂದು ವ್ಯಂಗ್ಯಭರಿತ ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ಅವರ ಪ್ರಕಾರ ಹೀಗೆಯೇ ಹೋದ್ರೆ ಮುಂದೊಂದು ದಿನ ಮಂಗಳೂರು ಬೆಂಗಳೂರು ಬೀಚ್ ಫ್ರಂಟ್ ಆಗ್ಬೋದು, ಕಲಬುರಗಿ ಬೆಂಗಳೂರು ಫಾರೆಸ್ಟ್ ಆಗ್ಬೋದು, ಹಾಗೆ ಕೊಡಗು ಬೆಂಗಳೂರು ಹಿಲ್ ಸ್ಟೇಷನ್ ಆಗ್ಬಿಡಬಹುದು ಅಂತ ಹಾಸ್ಯ ಮಾಡಿದ್ದಾರೆ. ವಿಸ್ತರಣೆಯ ತರ್ಕವನ್ನು ತೀವ್ರ ಹಂತಕ್ಕೆ ಕೊಂಡೊಯ್ದರೆ ಹೇಗಿರ್ತದೆ ಅಂತ ವಿವರಿಸಲು ಈ ಉದಾಹರಣೆ ಕೊಟ್ಟಿದ್ದಾರೆ. ಅವರ ಅದೇ ಹೇಳಿಕೆಯ ಮುಂದಿನ ಸಾಲನ್ನು ಒಮ್ಮೆ ಗಮನಿಸಿ. ಇದೇ ರೀತಿ ಮುಂದುವರೆದರೆ ಇಡೀ ರಾಜ್ಯವೇ ಗ್ರೇಟರ್ ಬೆಂಗಳೂರು ಏರಿಯಾ ಆಗಬಹುದು ಅಂತ ಅವರು ಹೇಳಿದ್ದಾರೆ. ಬೆಂಗಳೂರು ಎಂಬ ಬ್ರ್ಯಾಂಡ್ ಅನ್ನು ಅತಿಯಾಗಿ ವಿಸ್ತರಿಸಲಾಗುತ್ತಿದೆ ಎಂಬ ವಿರೋಧ ಪಕ್ಷದ ಆತಂಕವನ್ನು ಈ ವಾಕ್ಯವು ಕರಾರುವಾಗಾಗಿ ಸೆರೆಹಿಡಿಯುತ್ತದೆ. ಒಂದು ನಗರದ ಹೆಸರನ್ನು ಹೀಗೆ ಎಲ್ಲೆಡೆ ವಿಸ್ತರಿಸ್ತಾ ಹೋದರೆ ಆಯಾ ಊರುಗಳ ಮೂಲ ಅಸ್ಮಿತೆ ಅಥವಾ ಐಡೆಂಟಿಟಿ ಕಳೆದು ಹೋಗಲ್ವಾ ಅನ್ನೋದು ಅವರ ಮುಖ್ಯ ಪ್ರಶ್ನೆಯಾಗಿದೆ. ಈ ತಾತ್ವಿಕ ಚರ್ಚೆಗಳು ಏನೇ ಇರಲಿ, ವಾಸ್ತವದಲ್ಲಿ ಏನಾಗ್ತಿದೆ, ನಮ್ಮ ಮುಂದಿನ ವಿಭಾಗ ಇಂದಿನ ಸಂಪರ್ಕ ಸೇತುವೆ ಕಡೆಗೆ ಹೋಗೋಣ. ಬರೀ ಭೌಗೋಳಿಕ ಗಡಿಗಳ ಬಗ್ಗೆ ಮ್ಯಾಪ್ನಲ್ಲಿ ಚರ್ಚೆ ಮಾಡ್ತಿರೋದು ಮಾತ್ರವಲ್ಲ, ವಾಸ್ತವದಲ್ಲಿ ಈ ಪ್ರದೇಶಗಳನ್ನು ಸಂಪರ್ಕಿಸಲು ಮಹತ್ವದ ಹೆಜ್ಜೆಗಳನ್ನೂ ಇಡಲಾಗ್ತಿದೆ. ಅತ್ಯಂತ ಆಸಕ್ತಿದಾಯಕ ವಿಚಾರ ಏನಂದ್ರೆ, ರಾಜಕೀಯ ವಲಯದಲ್ಲಿ ಈ ಚರ್ಚೆ ನಡೀತಿದ್ದ ಅದೇ ದಿನವೇ ನಮ್ಮ ಬಿಎಂಟಿಸಿ ವಜ್ರ ವಿಸ್ತಾರ ಅನ್ನೋ ಹೊಸ ಸಾರ್ವಜನಿಕ ಸಾರಿಗೆ ಸೇವೆಯನ್ನ ಶುರು ಮಾಡಿದೆ. ಇದು ಬೆಂಗಳೂರು ಮತ್ತು ತುಮಕೂರು ನಡುವಿನ ಹೊಸ ವೋಲ್ವೋ ಎಸಿ ಬಸ್ ಸೇವೆ. ಅಂದ್ರೆ ಕೇವಲ ಮಾತುಗಳಲ್ಲ, ಗ್ರೌಂಡ್ ರಿಯಾಲಿಟಿಯಲ್ಲೂ ಕೆಲಸ ಆಗ್ತಿದೆ ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿ. ಈ ಸಂಪರ್ಕ ವ್ಯವಸ್ಥೆಯನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಲಾಗಿದೆ ಅಂದ್ರೆ, ಬಿಎಂಟಿಸಿ ಈ ಹೊಸ ಮಾರ್ಗದಲ್ಲಿ ಆರಂಭದಲ್ಲೇ ಬರೋಬ್ಬರಿ 54 ಟ್ರಿಪ್ಗಳನ್ನ ಆಪರೇಟ್ ಮಾಡೋ ಗುರಿ ಹೊಂದಿದೆ. ದೈನಂದಿನ 54 ಟ್ರಿಪ್ಸ್ ಅಂದ್ರೆ ಉಭಯ ನಗರಗಳ ನಡುವಿನ ಸಂಪರ್ಕ ಎಷ್ಟರ ಮಟ್ಟಿಗೆ ಸುಧಾರಿಸಲಿದೆ ಅಂತ ನೀವೇ ಲೆಕ್ಕ ಹಾಕಿ. ಬರೀ ಬಸ್ಸುಗಳ ಸಂಖ್ಯೆ ಮಾತ್ರ ಅಲ್ಲ, ಫ್ರೀಕ್ವೆನ್ಸಿ ಕೂಡ ಅಷ್ಟೇ ಮುಖ್ಯ ಅಲ್ಲ. ಕೇವಲ 20 ನಿಮಿಷಗಳ ಅಂತರದಲ್ಲಿ ಈ ಬಸ್ಸುಗಳು ಸಂಚರಿಸಲಿವೆ. ಜನರು ಗಂಟೆಗಟ್ಟಲೆ ಬಸ್ಸಿಗೆ ಕಾಯುವಂತಿಲ್ಲ. ನೀವು ತುಮಕೂರಿನಲ್ಲೇ ವಾಸವಿದ್ದು ಬೆಂಗಳೂರಿಗೆ ಬಂದು ಆರಾಮಾಗಿ ಕೆಲಸ ಮಾಡಲು ಇದು ಅನುವು ಮಾಡಿಕೊಡುತ್ತೆ. ಜನಸಂಖ್ಯಾ ದಟ್ಟಣೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಇದೊಂದು ಪ್ರಮುಖವಾದ ಪ್ರಾಕ್ಟಿಕಲ್ ಹೆಜ್ಜೆ.
ಇನ್ನು ಮಾರ್ಗ ಹಾಗೂ ದರದ ಬಗ್ಗೆ ನೋಡೋದಾದ್ರೆ ಈ ಬಸ್ಸುಗಳು ನಮ್ಮ ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ನೇರವಾಗಿ ತುಮಕೂರಿಗೆ ಹೋಗ್ಲಿವೆ. ದರ ಎಷ್ಟು ಗೊತ್ತಾ? ಟೋಲ್ ಹಾಗೂ ಜಿಎಸ್ಟಿ ಎಲ್ಲವೂ ಸೇರಿ ನಿಖರವಾಗಿ ಕೇವಲ 120 ರೂಪಾಯಿ. ಖಾಸಗಿ ವಾಹನಗಳಿಗೆ ಹೋಲಿಸಿದ್ರೆ ಇದು ಅತ್ಯಂತ ಕೈಗೆಟುಕುವ ದರ. ದಿನನಿತ್ಯ ಓಡಾಡುವ ಜನರಿಗೆ ಇದರಿಂದ ಬಹಳ ದೊಡ್ಡ ರಿಲೀಫ್ ಸಿಗೋದಂತೂ ಪಕ್ಕಾ. ಈ ವಜ್ರ ವಿಸ್ತಾರಕ್ಕೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಚಾಲನೆ ನೀಡಿದ್ದಾರೆ. ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಉಪಸ್ಥಿತರಿದ್ದರು. ಸರ್ಕಾರದ ಇಷ್ಟು ಉನ್ನತ ಮಟ್ಟದ ನಾಯಕರು ಸೇರಿ ಇದನ್ನು ಉದ್ಘಾಟಿಸಿರೋದು ಈ ಎರಡು ಪ್ರಮುಖ ನಗರಗಳನ್ನು ಹತ್ತಿರ ತರುವಲ್ಲಿ ಸರ್ಕಾರದ ಬದ್ಧತೆ ಎಷ್ಟಿದೆ ಅನ್ನೋದನ್ನು ಎತ್ತಿ ತೋರಿಸುತ್ತೆ. ಇದನ್ನು ಬರೀ ಒಂದು ಬಸ್ ಸೇವೆ ಅನ್ನೋದಕ್ಕಿಂತ ಭವಿಷ್ಯದ ಮಹಾನಗರದ ಹೊಸ ಲೈಫ್ಲೈನ್ ಅಂತ ಕರೆಯೋದು ಹೆಚ್ಚು ಸೂಕ್ತ. ಹೀಗೆ ರಸ್ತೆ, ಸಾರಿಗೆ, ಮೂಲಸೌಕರ್ಯಗಳು ಊರುಗಳ ನಡುವಿನ ಅಂತರವನ್ನೇ ಕಡಿಮೆ ಮಾಡ್ತಾ ಹೋದಂತೆ ನಮಗೊಂದು ದೊಡ್ಡ ಪ್ರಶ್ನೆ ಮೂಡ್ತಾ ಇರೋದು. ಬೆಂಗಳೂರು ಕೇವಲ ಒಂದು ನಿರ್ದಿಷ್ಟ ನಗರವಾಗಿ ಉಳಿಯುತ್ತಾ ಅಥವಾ ಅಭಿವೃದ್ಧಿಯನ್ನ ಬಿಂಬಿಸುವ ಒಂದು ರಾಜ್ಯವ್ಯಾಪಿ ಬ್ರ್ಯಾಂಡ್ ಆಗಿ ಕಣ್ಮುಂದೆ ಬದಲಾಗ್ತಿದೆಯಾ? ಅಭಿವೃದ್ಧಿಗಾಗಿ ಗಡಿ ವಿಸ್ತರಣೆ ಮತ್ತು ಮೂಲ ಊರಿನ ಅಸ್ಮಿತೆಯ ಉಳಿವಿನ ನಡುವಿನ ಈ ಸಮರ ಮುಂದೆ ಯಾವ ತಿರುವು ಪಡೆಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಇದಾಗಿತ್ತು ಇಂದಿನ ನಿಜ ಕನ್ನಡ ನ್ಯೂಸ್ನ ವಿಶೇಷ ವರದಿ. ಈ ಮಾಹಿತಿ ನಿಮ್ಗಿಷ್ಟವಾಗಿದೆ ಅಂತ ಭಾವಿಸ್ತೇನೆ. ಮತ್ತಷ್ಟು ಕುತೂಹಲಕಾರಿ ವಿಚಾರಗಳೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.